ಆ, ಎಲ್ರಿಗೂ ನಮಸ್ಕಾರ. ನಾನು ಕಾರ್ಕಳದ ರಂಗಾಯಣದ ನಿರ್ದೇಶಕನಾಗಿ ಎರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಕಳದ ರಂಗಾಯಣ ಯಕ್ಷರಂಗಾಯಣ ಅಂತ ಹೆಸರಾಗಿತ್ತು. ನಾನು ಇಲ್ಲಿಗೆ ನಿರ್ದೇಶಕನಾಗಿ ಬರುವಾಗ ಯಕ್ಷರಂಗಾಯಣ ಅಂತ ಹೆಸರಿತ್ತದಕ್ಕೆ. ಇತ್ತೀಚೆಗಷ್ಟೇ ರಂಗ ಸಮಾಜದ ಬೇಡಿಕೆಯ ಮತ್ತು ಪ್ರಸ್ತಾವನೆಯ ಮೇರೆಗೆ ಸರ್ಕಾರ ಅದನ್ನು ಕರಾವಳಿ ರಂಗಾಯಣ ಅಂತ ಅದರ ಹೆಸರು ಬದಲಿಸಿದೆ. ಇದರ ಹಿನ್ನೆಲೆಯಲ್ಲಿ ಕೆಲವು ಸ್ಪಷ್ಟೀಕರಣ ಚರ್ಚೆ ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಒಂದು ಸ್ಪಷ್ಟೀಕರಣ ಕೊಡೋಣ ಅಂತ ನಾನು ನಿಮ್ಮೆದುರಿಗೆ ಮಾತಾಡ್ತಾ ಇದ್ದೇನೆ. ಈ ರಂಗಾಯಣ ಎನ್ನುವಂಥದ್ದು 1989ರಲ್ಲಿ ಪ್ರಾರಂಭ ಆಯಿತು. ಅದು ಮೈಸೂರಿನಲ್ಲಿ. ಅದು ನಮ್ಮ ದೇಶದ ತುಂಬ ದೊಡ್ಡ ರಂಗ ನಿರ್ದೇಶಕರಾಗಿದ್ದಂತಹ, ವಿಷನರಿ ಆಗಿದ್ದಂತಹ ಬಿ ವಿ ಕಾರಂತರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ರಂಗಾಯಣ ಪ್ರಾರಂಭ ಆಯಿತು. ಅದು ಯಾವ ಮಾದರಿಯಲ್ಲಿ ಅಂದರೆ, ಹಿಂದೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಒಂದು ರೆಪರ್ಟ್ರಿ ಕಂಪೆನಿ ಇದೆ. ಹಾಗೆ ಅದಾದ ನಂತರ ಭೋಪಾಲ್ ರಂಗಮಂಡಲ ಭೋಪಾಲ್ ಭಾರತ್ ಭವನದಲ್ಲಿ ರಂಗಮಂಡಲ ಎಂಬ ಹೆಸರಿನ ಒಂದು ರೆಪರ್ಟ್ರಿ ಕಂಪನಿ ಇತ್ತದು, ಮಧ್ಯಪ್ರದೇಶ ಸರ್ಕಾರ ನಡೆಸೋರು. ಕಾರಂತರು ಅದರ ನಿರ್ದೇಶಕರಾಗಿದ್ದರು 80ರ ದಶಕದ ಪ್ರಾರಂಭದಲ್ಲಿ. ಅದಾದ ನಂತರ ಕಾರಂತರ ಅಲ್ಲಿ ಬಿಟ್ಟರು. ನಮ್ಮಲ್ಲಿ ಅದೇ ಮಾದರಿಯ ಒಂದು ಸರ್ಕಾರದ ಆಶ್ರಯದಿಂದ ನಡೆಯುವಂತಹ ಒಂದು ರೆಪರ್ಟ್ರಿಯನ್ನು ಮಾಡಬೇಕು ಅನ್ನುವಂಥ ಆಲೋಚನೆಗಳೆಲ್ಲ ಬಂದು, ಆಗ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಸರ್ಕಾರ ಇತ್ತು. ಹಾಗೆ ದೇಶದ ರಂಗತಜ್ಞರೆಲ್ಲ ಒಂದುಗೂಡಿ ಒಂದು ಚಿಂತನೆ ನಡೆಸಿ ಕಾರಂತರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ರಂಗಾಯಣ ಪ್ರಾರಂಭ ಆಯಿತು. ಆಗ ಮೊದಲು ಪ್ರಾರಂಭ ಆಗೋದಕ್ಕೆ ನಾಟಕ ಕರ್ನಾಟಕ ರಂಗಾಯಣ ಅಂತ ಹೆಸರಿತ್ತು. ಅಂದರೆ ಯಾಕೆ ಅಂದರೆ, ಕಾರಂತರು ಯಾವಾಗಲೂ ಹೇಳ್ತಾ ಇದ್ದರು, ನಮ್ಮ ಕರ್ನಾಟಕದೊಳಗೆ ನಾಟಕ ಇದೆ ಅಂತ ಯಾವಾಗಲೂ ಕಾರಂತರು ಮಾತಾಡ್ತಿದ್ದರು. ಆ ಹೆಸರನ್ನಿಟ್ಟು ರಂಗಾಯಣ ಪ್ರಾರಂಭ ಆಯಿತು. ರಂಗಾಯಣ ಒಂದು ಸರ್ಕಾರದ ಆಶ್ರಯದಲ್ಲಿ ನಡೆಯುವ ಸ್ವಾಯತ್ತ ಸಂಸ್ಥೆ, ಒಂದು ರೆಪರ್ಟ್ರಿ. ಅದು ಏನು ಮಾಡಬೇಕು, ಅದರ ಧ್ಯೇಯೋದ್ದೇಶಗಳೇನು, ಆಶಯ ಏನು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಲಿಕ್ಕೆ ಒಂದು ರಂಗ ಸಮಾಜ ಎನ್ನುವ ಒಂದು ಬೋರ್ಡ್ ಇದೆ. ಅದನ್ನು ಮಾಡಿದ್ದಾರೆ. ಆ ಬೋರ್ಡ್ನವರು ಆಗ ಅಂದರೆ ಮೈಸೂರು ರಂಗಾಯಣ ಪ್ರಾರಂಭ ಆಗಿ ಆದ ನಂತರ, ಒಂದು ಬೋರ್ಡ್ ನಿರ್ಮಾಣ ಆದ ನಂತರ 93-94ರಲ್ಲಿ ಅವರೊಂದು ಬೈಲಾ ಮಾಡಿದ್ರು. ಅದಕ್ಕೆ ರಂಗಾಯಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಬೈಲಾ ಆ ಬೋರ್ಡು ತೀರ್ಮಾನ ಮಾಡಿತ್ತು. ಆ ಬೋರ್ಡ್ನಲ್ಲಿ ಕಾರಂತರದ್ದು ಯಾವಾಗಲೂ ಮಾತಿದೆ, ಹೇಳುವುದಿದೆ, ನಮಗೆ ಕರ್ನಾಟಕ ರಾಜ್ಯ ತುಂಬ ವಿಸ್ತಾರವಾದ ರಾಜ್ಯ, ಇದಕ್ಕೆ ಒಂದು ರಂಗಾಯಣ ಸಾಲದು, ಇದರ ಸಾಂಸ್ಕೃತಿಕ ವೈವಿಧ್ಯವನ್ನು ಪ್ರತಿನಿಧಿಸುವಂತಹ 3-4 ರಂಗಾಯಣಗಳು ಬೇಕು. ಕರಾವಳಿಗೆ ಒಂದು ರಂಗಾಯಣ, ಉತ್ತರ ಕರ್ನಾಟಕಕ್ಕೆ ರಂಗಾಯಣ, ಮಲೆನಾಡು ಸೀಮೆಗೆ ರಂಗಾಯಣ, ಹೀಗೆಲ್ಲ ಬೇಕು ಅಂತ ಕಾರಂತರು ಹೇಳಿದರು. ಆಗ ಮಾಡಿದ ಬೈಲಾದಲ್ಲಿ ಅದನ್ನು ಹೇಳಿದರು, ಹೆಸರಿಸಿದರು. ಕರಾವಳಿ ರಂಗಾಯಣ, ಬಯಲುಸೀಮೆ ರಂಗಾಯಣ ಮುಂತಾಗಿ ಅದನ್ನು ಹೆಸರಿಸಿದರು. ಆಗ ಅಂದರೆ ಅದು ಹೆಸರು ಅಂತಲ್ಲ, ಹೀಗೆ ಬೇಕು ಅನ್ನುವ ಅರ್ಥದಲ್ಲಿ ಹೆಸರಿಸಿದರು. ರಂಗಾಯಣ ಅಂದರೆ ಏನು ಅಂದರೆ, ಈಗ ರಂಗಭೂಮಿ ಚಟುವಟಿಕೆಗಳು ದೇಶಾದ್ಯಂತ, ನಾಡಿನಾದ್ಯಂತ ನಡೀತಾ ಇರ್ತವೆ. ಆದರೆ ರಂಗಭೂಮಿ ಚಟುವಟಿಕೆಗಳಲ್ಲಿ ಹಲವು ನೆಲೆಗಳಿದ್ದಾವೆ. ನಮ್ಮಲ್ಲಿ ವೃತ್ತಿ ರಂಗಭೂಮಿ ಇದೆ, ಹವ್ಯಾಸಿ ರಂಗಭೂಮಿ ಇದೆ, ನಂತರ ತುಂಬ ತಾತ್ವಿಕವಾಗಿ ತುಂಬ ಪ್ರಯೋಗಾತ್ಮಕವಾದಂಥ ನಾಟಕಗಳನ್ನು ಮಾಡುವಂತಹ ತಂಡಗಳಿದ್ದಾವೆ, ಎಲ್ಲ ಇದ್ದಾವೆ. ಈ ನೆಲೆಯಲ್ಲಿ ವೃತ್ತಿ ರಂಗಭೂಮಿಯ ವೃತ್ತಿಪರತೆ, ಹವ್ಯಾಸಿ ರಂಗಭೂಮಿಯ ಬದ್ಧತೆ ಮತ್ತು ತಾತ್ವಿಕತೆ ಇವುಗಳನ್ನು ಒಳಗೊಂಡು ಒಂದು ರಂಗಭೂಮಿ, ಪ್ರಯೋಗಾತ್ಮಕವಾದ ಆಧುನಿಕ ರಂಗಭೂಮಿ ಬೆಳೆಯಬೇಕು, ಅದಕ್ಕೆ ಆಶ್ರಯ ಬೇಕು ಎನ್ನುವ ನೆಲೆಯಲ್ಲಿ ಸರ್ಕಾರದ ರೆಪರ್ಟ್ರಿಗಳನ್ನು ಎಲ್ಲ ಕಡೆಗಳಲ್ಲೂ ಮಾಡ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ. ಹಾಗೆ ನಮ್ಮಲ್ಲಿ ಆದದ್ದು ಸಂತೋಷ. ಹಾಗೆ ಕರ್ನಾಟಕದಲ್ಲಿ ಒಂದು ಮಾತ್ರ ಸಾಲದು, ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯವನ್ನು ಬಿಂಬಿಸುವ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಆಗಬೇಕು ಎನ್ನುವಾಗ ಕರಾವಳಿಯಲ್ಲೂ ಆಗಬೇಕು ಅನ್ನುವ ಮಾತನ್ನು ವಿ ವಿ ಕಾರಂತರೇ ಆಡಿದರು. ಅದನ್ನು ಆ ರಂಗಾಯಣದ ಬೈಲಾ ಸ್ಪಷ್ಟಪಡಿಸಿದೆ. ಅದಾದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ರಂಗಾಯಣಗಳನ್ನು ಸ್ಥಾಪನೆ ಮಾಡಿದರು. ಒಂದು 25 ವರ್ಷಗಳ ಹಿಂದೆ ಧಾರವಾಡದಲ್ಲಿ ಪ್ರಾರಂಭ ಆಯಿತು. ಅದಾದ ನಂತರ ಕಲಬುರಗಿಯಲ್ಲಿ, ಅದಾದ ನಂತರ ಶಿವಮೊಗ್ಗದಲ್ಲಿ, ಅದಾದ ನಂತರ ವೃತ್ತಿ ರಂಗಭೂಮಿಗೆ ಒಂದು ಆಯಿತು ದಾವಣಗೆರೆಯಲ್ಲಿ. 6ನೇ ರಂಗಾಯಣ ಕರಾವಳಿ ರಂಗಾಯಣ ಆಗಿ ಕರಾವಳಿಗೆ ಬಂತು. ಅದು ಯಕ್ಷರಂಗಾಯಣವಾಗಿ ಮತ್ತು ಕರಾವಳಿಗೆ ಇಲ್ಲಿಗೆ ಬರುವಾಗ ಮುಂಚಿತವಾಗಿ ಮೊದಲದು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿತ್ತು ಒಂದು 10 ವರ್ಷದ ಹಿಂದೆ. ಅದ್ರ ಮಧ್ಯೆ ಸರ್ಕಾರಗಳು ಬೇರೆ ಬೇರೆ ಆದಾಗ ಅದು ವಿಳಂಬ ಆಯಿತು ಕೆಲಸ. ಉಡುಪಿಯಲ್ಲಿ ಮಾಡಬೇಕು ಅಂತಿತ್ತು. ಅಂದರೆ ಕರಾವಳಿಯ ಜಿಲ್ಲೆಗಳಿಗೆ ಉಡುಪಿ ಒಂದು ಕೇಂದ್ರ ಆಗ್ತದೆ ಅನ್ನುವ ಭಾವನೆಯಿಂದ, ಮತ್ತು ಉಡುಪಿ ಒಂದು ಸಾಂಸ್ಕೃತಿಕ ನಗರಿ ಎನ್ನುವ ಕಾರಣದಿಂದ ಹಾಗೆ ಪ್ರಾರಂಭ ಮಾಡುವುದು ಅಂತ ಆಗಿತ್ತು. ಅಲ್ಲಿ ಶಿಲಾನ್ಯಾಸ ಕೂಡ ಆಗಿತ್ತು.
ಅದಾದ ನಂತರ ಸರ್ಕಾರಗಳು ಬದಲಾದಾಗ ಅದು ಕೆಲಸ ವಿಳಂಬ ಆಯಿತು. ಅದಾದ ನಂತರ ಮಾನ್ಯ ಶ್ರೀ ಸುನೀಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾಗ ಅದನ್ನು ಅವರು ತಮ್ಮ ಇಚ್ಛಾಶಕ್ತಿಯಿಂದ ಆ ಕೆಲಸವನ್ನು ಮುಂದೆ ಕೈಗೆತ್ತಿಕೊಂಡರು. ಅವರು ಕೈಗೆತ್ತಿಕೊಂಡಾಗ ಅವರು ರಂಗಾಯಣವನ್ನು ಕಾರ್ಕಳದಲ್ಲಿ ಇಲ್ಲಿ ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕ್ನಲ್ಲಿ ಸ್ಥಾಪನೆ ಮಾಡಿದರು. ಇದು ನಮಗೆಲ್ಲ ತುಂಬ ಸಂತೋಷ ಖುಷಿ ಕೊಟ್ಟಂಥ ಸಂಗತಿಯಾಗಿತ್ತು. ಇಲ್ಲಿ ಯಾಕಂದರೆ ಇದು ಕಾರ್ಕಳ ಮೈಸೂರಿನ ಹಾಗೆ ಒಂದು ಹಳೆಯ ಸಾಂಸ್ಕೃತಿಕ ನಗರ. ನನಗೆ ಇಲ್ಲಿ ಬಂದು ಕಾರ್ಕಳದ ಪರಿಸರ ನೋಡಿದಾಗ, ಈ ಕೋಟೆ ಚೆನ್ನಯ್ಯ ಥೀಮ್ ಪಾರ್ಕಿನ ಪರಿಸರ ನೋಡಿದಾಗ ತುಂಬ ಖುಷಿಯಾಗಿತ್ತು. ಇದು ಸರಿಯಾದ ಜಾಗ ಅಂತ ಅನ್ನಿಸಿತ್ತು ನನಗೆ. ಈಗಲೂ ಆ ಭಾವನೆ ಇದೆ. ಆದರೆ ಏನಾಯಿತು ಅಂದರೆ ಇಲ್ಲಿ ರಂಗಾಯಣವನ್ನು ಸ್ಥಾಪನೆ ಮಾಡುವಾಗ ಸುಮ್ಮನೆ ರಂಗಾಯಣ ಮೈಸೂರು, ರಂಗಾಯಣ ಧಾರವಾಡ, ರಂಗಾಯಣ ಶಿವಮೊಗ್ಗ ಅಂತ ಇರೋ ಹಾಗೆ ರಂಗಾಯಣ ಕಾರ್ಕಳ ಅಂತ ಇಟ್ಟಿದ್ದರೆ ಸಮಸ್ಯೆ ಬಹುಶಃ ಆಗ್ತಿರ್ಲಿಲ್ವೇನೋ. ಆದರೆ ಯಕ್ಷರಂಗಾಯಣ ಅಂತ ಇದಕ್ಕೆ ನಾಮಕರಣ ಮಾಡಿದರು ಆಗ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ನಂತರ ಅದರಿಂದ ಮೊದಲು ನನಗೂ ಸ್ವಲ್ಪ ರೋಮಾಂಚ ಆಗಿತ್ತು. ಯಾಕೆ ಕೇಳಿದರೆ ನಾನು ಯಕ್ಷಗಾನದ ಹಿನ್ನೆಲೆಯಿಂದ ಬಂದವನು. ಅದರಿಂದ ಸ್ವಲ್ಪ ಯಕ್ಷರಂಗಾಯಣ ಅಂತ ಕೇಳಲಿಕ್ಕೆ ಕೂಡ ಚೆಂದ ಇತ್ತು ನನಗೆ. ನಾನು ಇಲ್ಲಿರಲಿಲ್ಲ, ಬೇರೆ ಕಡೆಯಲ್ಲೇ ಇದ್ದೆ, ನಂಗೆ ಖುಷಿಯಾಗಿತ್ತು. ಅದಾದ ನಂತರ ನಾನು ಈ ರಂಗಾಯಣದ ಮೊದಲ ನಿರ್ದೇಶಕರು ಶ್ರೀ ಜೀವನರಾಮ್ ಸುಳ್ಳಿ ಅವರು ನನ್ನ ವಿದ್ಯಾರ್ಥಿ ಕೂಡ ಆಗಿದ್ದವರು, ನನ್ನ ಮೆಚ್ಚಿನ ವಿದ್ಯಾರ್ಥಿ. ನಂತರ ಯಕ್ಷಗಾನವನ್ನು ಗೊತ್ತಿದ್ದವರು. ನಾನು ರಂಗಭೂಮಿಯನ್ನು ತನ್ನ ಜೀವನವಾಗಿ ಬದುಕಿನ ದಾರಿಯಾಗಿ ಕಂಡುಕೊಂಡು ಅದರಲ್ಲೇ ಬರ್ತಾ ಇರುವವರು, ತುಂಬ ಕೆಲಸ ಮಾಡ್ತಾ ಇದ್ದವರು. ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ, ಮೆಚ್ಚುಗೆ ಇದೆ. ಅವರು ಇದರ ಮೊದಲ ನಿರ್ದೇಶಕರಾಗಿ ಬಂದರು. ಆಗ ನನಗೆ ತುಂಬ ಸಂತೋಷ ಆಗಿತ್ತು. ನಂತರ ಯಾವುದೇ ಒಂದು ಸಂಸ್ಥೆಯನ್ನು ಪ್ರಾರಂಭದಲ್ಲಿ ಕಟ್ಟುವಾಗ ತುಂಬ ಕಷ್ಟ ಇದೆ. ಆ ಕಷ್ಟ ಎಲ್ಲ ಅವರು ಅನುಭವಿಸಿ ಇಲ್ಲಿ ಅದಕ್ಕೊಂದು ಒಂದು ಆಧಾರ ಹಾಕಿಕೊಟ್ರು. ಅಷ್ಟೊತ್ತಿಗೆ ಮತ್ತೆ ಸರ್ಕಾರ ಬದಲಾಯಿತು. ಅದಾದ ನಂತರ ಬೇರೆ ಎಲ್ಲ ರಂಗಾಯಣಗಳಿಗೆ ಹೊಸ ನಿರ್ದೇಶಕರನ್ನು ಹೊಸ ರಂಗ ಸಮಾಜ ನಿರ್ಮಾಣ ಮಾಡ್ತು. ಸ್ಥಾಪನೆ ಮಾಡಿ ಅದನ್ನು ಸೂಚಿಸಿ ಸರ್ಕಾರ ಅದನ್ನು ಮನ್ನಿಸಿ ನಿಯೋಜನೆ ಮಾಡಿದೆ. ಹಾಗೆ ಅಕಸ್ಮಾತ್ ನನಗೆ ಆ ಸಂದರ್ಭ ನನಗೂ ಒದಗಿ ಬಂತು. ನಾನು ಬಂದೆ. ಬಹುಶಃ 2024 ಆಗಸ್ಟ್ನಲ್ಲಿ ನಾನು ಇಲ್ಲಿ ಬಂದೆ. ನಾನು ಇಲ್ಲಿ ಬಂದ ನಂತರ ಇಲ್ಲಿ ನೋಡ್ತೇನೆ, ಇಲ್ಲಿ ಬೇರೆ ಏನು ಇರಲಿಲ್ಲ. ಯಾಕಂದರೆ ಮೂಲಸೌಕರ್ಯಗಳು, ಯಾಕಂದರೆ ಹೊಸದಾದ್ರಿಂದ ತುಂಬ ಕಷ್ಟ ಅಲ್ಲ, ಮೂಲಸೌಕರ್ಯ ಇರಲಿಲ್ಲ. ನಿಧಾನ ಬೇರೆ ಬೇರೆ ಮೂಲಸೌಕರ್ಯಗಳನ್ನು ಇಲ್ಲಿ ಮಾಡ್ಕೊಳ್ತಾ ಬಂತು. ನಂತರ ಇಲ್ಲೊಂದು ರಂಗಮಂದಿರ. ಆಗ ರಂಗಮಂದಿರಕ್ಕೆ ವಿಶೇಷ ಏನು ಕೇಳಿದರೆ, ಇನ್ನೊಂದು ನಮ್ಮಲ್ಲಿನ ಯಾವ ರಂಗಾಯಣಗಳಿಗೂ ಸ್ವಂತ ಜಾಗ ಇಲ್ಲ, ಸ್ವಂತ ರಂಗಮಂದಿರ ಇಲ್ಲ. ಆದರೆ ಇಲ್ಲಿ ಸುನೀಲ್ ಕುಮಾರ್ ಅವರು ಇಲ್ಲಿ ರಂಗಾಯಣ ಸ್ಥಾಪನೆ ಮಾಡಿದಾಗ ಇದಕ್ಕೆ ಒಂದು 3 ಎಕರೆ ಜಾಗವನ್ನು ತೆಗೆದಿಟ್ಟರು. ನಂತರ ಒಂದು ಸ್ವಂತ ರಂಗಾಯಣಕ್ಕೆ ಒಂದು ಸ್ವಂತ ರಂಗಮಂದಿರವನ್ನು ಪ್ರಾರಂಭಿಸಿದರು. ಆ ಕೆಲಸ ಪ್ರಾರಂಭ ಆಗಿತ್ತು, ನಡೀತಾ ಇದೆ. ಈಗ ಅದರ ಮೊದಲ ಹಂತದ ಕೆಲಸ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಂಗಮಂದಿರದ ಕೆಲಸ ಮುಕ್ತಾಯ ಆಗಿ ನಿಂತಿದೆ. ಅದರ ಒಳಾಂಗಣದ ಕೆಲಸ ಎಲ್ಲ ಆಗಬೇಕಿದೆ. ಅದು ಇನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಬೇಕು. ಅದಕ್ಕೆ ನಾವು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೇವೆ. ಅದಾಗಿ ಇನ್ನೇನು 1 ವರ್ಷದಲ್ಲಿ ಆಗ್ಬೋದು ಅಂತ ನನ್ನ ಆಸೆ. ನಂತರ ಇಲ್ಲಿ ಬಂದ ನಂತರ ನಾನು ಬೇರೆ ಏನು ಕೆಲಸ ಮಾಡಬೇಕು ಅಂತ 3 ಜಿಲ್ಲೆಗಳ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ಹಾಗೂ ಹೊನ್ನಾವರದಲ್ಲಿ 3 ಜಿಲ್ಲೆಗಳ ಬೇರೆ ಬೇರೆ ಕಡೆಯ ಬೇರೆ ಬೇರೆ ರಂಗಕರ್ಮಿಗಳನ್ನು, ನಂತರ ಯಕ್ಷಗಾನದ ತಜ್ಞರನ್ನು ಕರೆದು ಅವರಿಂದ ಏನಾಗಬೇಕು, ನಾವು ಏನು ಮಾಡಬೇಕು, ನಿಮ್ಮ ಸಲಹೆ ಸೂಚನೆಗಳೇನು ಅಂತ ನಾನು ಅವರೊಂದು ಮೀಟಿಂಗ್ ಮಾಡಿ ಒಂದು ಸಭೆಗಳನ್ನು ನಡೆಸಿ ಎಲ್ಲ ಕೇಳಿದೆ. ಆಗ ತುಂಬ ಕಡೆಗಳಲ್ಲಿ ಎಲ್ಲ ಕಡೆಯಲ್ಲೂ ಮಾತಾಡಿದರು, ಎಲ್ಲರೂ ಚರ್ಚೆ ಮಾಡಿದರು. ಉಡುಪಿಯಲ್ಲಿ ಶ್ರೀ ರಾಘವನಂಬಿಯಾರ ನೇತೃತ್ವದಲ್ಲಿ ತುಂಬ ಜನ ಸೇರಿದ್ದರು. ನಾವು ಉಡುಪಿಯಲ್ಲಿ MGM ಕಾಲೇಜಿನ ರವೀಂದ್ರ ಮಂಟಪದಲ್ಲಿ ಆ ಸಭೆಯನ್ನು ನಡೆಸಿತ್ತು. ಆನಂತರ ಮಂಗಳೂರಿನಲ್ಲಿ ತುಳು ಭವನದಲ್ಲಿ ಆ ಸಭೆ ನಡೆಸಿತ್ತು. ಆಗ ಡಾಕ್ಟರ್ ಪ್ರಭಾಕರ ಜೋಶಿ ಅವರ ನೇತೃತ್ವದಲ್ಲಿ ನಾವು ರಂಗಭೂಮಿಯವರು, ಯಕ್ಷಗಾನದವರು ಎಲ್ಲ ಸೇರಿ ಚರ್ಚೆ ಮಾಡಿದ್ದೆವು. ನಂತರ ಉತ್ತರ ಕನ್ನಡದಲ್ಲಿ ಶಂಭು ಹೆಗ್ಡೆ ಅವರು ಸ್ಥಾಪನೆ ಮಾಡಿದಂಥ ಒಂದು ಯಕ್ಷಗಾನ ಕೇಂದ್ರ ಇದೆ, ಶ್ರೀಮಯ ಯಕ್ಷಗಾನ ಕೇಂದ್ರ ಅಂತ. ಈಗ ಅವರ ಮಗ ಶ್ರೀ ಕೆರೆಮನೆ ಶಿವಾನಂದ ಹೆಗಡೆಯವರು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಾವು ಶಿವಾನಂದ ಹೆಗಡೆಯವರ ನೇತೃತ್ವದಲ್ಲಿ ಆ ರೀತಿಯ ಒಂದು ಸಭೆಯನ್ನು ನಡೆಸಿತ್ತು. ಅಲ್ಲಿ ಯಕ್ಷರಂಗ ಎನ್ನುವ ಪತ್ರಿಕೆಯ ಸಂಪಾದಕರಾಗಿದ್ದ ಶ್ರೀ ಗೋಪಾಲಕೃಷ್ಣ ಭಾಗವತರು ಬಂದಿದ್ದರು. ಅಂಕೋಲ, ಕಾರವಾರ ಅಲ್ಲಿಂದೆಲ್ಲ ರಂಗತಜ್ಞರು ಬಂದಿದ್ದರು. ಸಿದ್ದಾಪುರ, ಅಂಕೋಲ, ಕಾರವಾರ ಅಲ್ಲಿಂದೆಲ್ಲ. ಹೀಗೆ ನಾವು ಅಲ್ಲಿ 3 ಕಡೆಗಳಲ್ಲಿ ಯಕ್ಷಗಾನದ ಕಲಾವಿದರನ್ನು ಮತ್ತು ರಂಗತಜ್ಞರನ್ನು ಸೇರಿಸಿ ಸಭೆಗಳನ್ನು ನಡೆಸಿತ್ತು. ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಕಾರ್ಕಳದಲ್ಲಿ ಈ ಕಾರ್ಕಳದ ಕೆಲವು ರಂಗಕರ್ಮಿಗಳನ್ನೆಲ್ಲ, ಇಲ್ಲಿ ತುಂಬ ರಂಗ ತಂಡಗಳಿದ್ದಾವೆ, ಹವ್ಯಾಸಿ ರಂಗ ತಂಡಗಳು, ನಂತರ ತುಳು ರಂಗಭೂಮಿಯನ್ನು ನಡೆಸ್ಕೊಂಡು ಬಂದವರೆಲ್ಲ ಇದ್ದಾರೆ. ಅವರನ್ನೆಲ್ಲ ಇಲ್ಲೇ ಬರಮಾಡಿ ಇಲ್ಲೊಂದು ಮೀಟಿಂಗ್ ಮಾಡಿ ನಾವು ಚರ್ಚೆ ನಡೆಸಿತ್ತು.
ಎಲ್ಲ ಕಡೆಗಳಲ್ಲಿ ನನಗೆ ಇದು ಫಸ್ಟ್ ಗೊತ್ತಾದದ್ದು, ಮೊದಲು ಗೊತ್ತಿರಲಿಲ್ಲ. ಹೀಗೆ ಈ ಏನು ಯಕ್ಷರಂಗಾಯಣ ಅನ್ನೋ ಪದ ಒಂದು ಸಮಸ್ಯಾತ್ಮಕವಾಗಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಹೀಗೆ ಚರ್ಚೆ ನೋಡುವಾಗ ತುಂಬ ಜನ ನಿಮ್ಮದು ಎಂಥದ್ದು ಇದು, ಈ ಯಕ್ಷಗಾನ ಮಾಡ್ತೀರೋ ನೀವು ನಾಟಕ ಮಾಡ್ತೀರೋ, ಯಕ್ಷಗಾನಕ್ಕೆ ಏನು ಕೊಡ್ತೀರಿ ನೀವು, ಅಥವಾ ನಾಟಕ ಮಾಡೋದಾದರೆ ಇದು ಯಕ್ಷರಂಗಾಯಣ ಯಾಕೆ ಅಂತೆಲ್ಲ ಚರ್ಚೆ ಆಯಿತು. ನಂತರ ಹೀಗೆ ಚರ್ಚೆ ಆಗ್ತಾ ಇರುವಾಗಲೇ ಬಂದದ್ದು ಯಕ್ಷಗಾನ ಅಕಾಡೆಮಿ ಇದೆಯಲ್ಲ, ಮತ್ತು ಇತರ ಸಂಗತಿಗಳನ್ನು ಮಾಡಲಿಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆಯಲ್ಲ, ಹೀಗೆಲ್ಲ ಚರ್ಚೆ ಎಲ್ಲ ಬಂದಿತ್ತು. ನಂತರ ನನಗೆ ಸ್ವಲ್ಪ ಗೊಂದಲ ಶುರುವಾಯಿತು ಆ ಹೊತ್ತಿಗೆ, ಏನು ಮಾಡಬೇಕು. ಆದರೆ ನಾವು ರಂಗಾಯಣ ಅಂದರೆ ನಮಗೆ ಗೊತ್ತಿರೋದು ನಾಟಕ ಮಾಡಬೇಕು ಅನ್ನೋದು, ಅಂದರೆ ಪ್ರಯೋಗಾತ್ಮಕವಾದ ನಾಟಕವನ್ನು ಮಾಡಬೇಕು. ನಂತರ ಈ ಯಕ್ಷರಂಗಾಯಣದ ಒಂದು ಇದರಲ್ಲಿ ಅದರ ಯಕ್ಷರಂಗಾಯಣ ಏನು ಮಾಡಬೇಕು ಅನ್ನುವ ಒಂದು ಸೂಚನೆ ಇದೆ. ಆ ಸೂಚನೆಯಲ್ಲಿ ಏನಿದೆ ಕೇಳಿದರೆ, ಯಕ್ಷಗಾನದ ಒಳಿತಿಗಾಗಿ, ಯಕ್ಷಗಾನದ ಏನು ಮೇಲ್ಮೆಗಾಗಿ ಕೆಲಸ ಮಾಡಬೇಕು ಅಂತ ಒಂದಿದೆ, ಒಂದು ಆ ರೀತಿಯಲ್ಲಿದೆ. ನಂತರ ಯಕ್ಷಗಾನವನ್ನು ಆಧುನಿಕ ರಂಗಭೂಮಿಯ ಪ್ರಯೋಗಶೀಲತೆ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು. ಹಾಗೆ ಯಕ್ಷಗಾನದ ಅಂಶಗಳನ್ನು ಬಳಸಿಕೊಂಡು ಆಧುನಿಕ ನಾಟಕಗಳನ್ನು ಕಟ್ಟುವುದಕ್ಕೆ ಪ್ರಯೋಗಗಳನ್ನು ಮಾಡಲಿಕ್ಕೆ ಆಸ್ಪದ ಆಗಬೇಕು. ಆ ರೀತಿಯ ಆ ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತೆಲ್ಲ ಇತ್ತು. ಅದನ್ನೆಲ್ಲ ನಂತರ ನೋಡಿದೆ ನಾನು. ಆನಂತರ ಇಂಥ ಚರ್ಚೆ ಬಂದಾಗ ನಾವು ಬಂದು ಒಂದು 3-4 ತಿಂಗಳ ನಂತರ ರಂಗ ಸಮಾಜದ ಸಭೆ ಆಯಿತು. ರಂಗ ಸಮಾಜ ಅಂದರೆ ನಾನು ಸ್ವಲ್ಪ ಹಿಂದೆ ಹೇಳಿದ್ನಲ್ಲ, ಅದು ರಂಗಾಯಣ ಏನು ಮಾಡಬೇಕು ಅನ್ನೋದನ್ನು ಹೇಳಲಿಕ್ಕೆ, ನಿರ್ದೇಶಿಸಲಿಕ್ಕೆ ಇರುವಂಥ ಒಂದು ಬಾಡಿ, ಅದು ಬೋರ್ಡ್. ಅದರಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ನೆಲೆಯ ಕಲಾವಿದರು, ನಿರ್ದೇಶಕರು, ರಂಗತಜ್ಞರು, ಸಾಹಿತಿಗಳು, ವಿಮರ್ಶಕರು ಎಲ್ಲ ಇರ್ತಾರೆ. ಅದರಲ್ಲಿ ಯಕ್ಷಗಾನದ ಕಲಾವಿದರು ಕೂಡ ಇದ್ದಾರೆ. ನಂತರ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಬ್ಬರು ಜಂಟಿ ನಿರ್ದೇಶಕರು, ಇವರೆಲ್ಲ ಅದರ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಹೀಗೆ ಒಂದು 10-15 ಜನರು ಇರುವಂಥ ಒಂದು ಬಾಡಿ ಅದು, ಆ ರೀತಿಯ ಒಂದು ಬೋರ್ಡ್ ಅದು. ಅವರು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ನಾವು ಅಂತ. ಹೀಗೆ ನಮ್ಮ ಸಚಿವರು ಅದರ ಅಧ್ಯಕ್ಷರು, ಆಯಾ ಕಾಲದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ. ಹಾಗೆ ನಮ್ಮ ಮೊದಲ ಮೀಟಿಂಗ್ ಆದಾಗ ನಾನು ಬೇರೆ ಬೇರೆ ಕಡೆಗಳಲ್ಲಿ ಕಲಾವಿದರನ್ನು, ರಂಗತಜ್ಞರನ್ನು ಭೇಟಿಯಾಗಿ ಚರ್ಚೆ ಮಾಡಿದೆ. ಇಂಥದ್ದೊಂದು ಪ್ರಶ್ನೆ ಬಂದಿತ್ತು ಅನ್ನುವುದನ್ನು ಮುಂದಿಟ್ಟೆ. ಆ ಹೊತ್ತಿಗಲ್ಲೂ ಅದೇ ಚರ್ಚೆ ಆಗ್ತಾಯಿತ್ತು. ನಮ್ಮ ಆ ಮೀಟಿಂಗ್ನಲ್ಲಿ ಎಲ್ಲ ರಂಗ ಸಮಾಜದ ಸದಸ್ಯರು ಇದು ಯಾಕೆ ಹೀಗೆ ಅಂತ ಚರ್ಚೆ ಮಾಡ್ತಾಯಿದ್ರು. ಯಾಕಂದರೆ ಅವರು ನಂತರ ನೇಮಕವಾದ, ಅಂದರೆ ಆಗ ತಾನೇ ಅದಕ್ಕಿಂತ 4-5 ತಿಂಗಳ ಹಿಂದೆ ನೇಮಕ ಆದಂಥ ಸದಸ್ಯರಾಗಿದ್ದರು. ಅವರೆಲ್ಲ ಅದನ್ನೆಲ್ಲ ಚರ್ಚೆ ಮಾಡಿದರು. ನಾನು ಬೇರೆ ಕಲಾವಿದರನ್ನೆಲ್ಲ ಭೇಟಿಯಾದ ಹೀಗಿದ್ದೊಂದು ಚರ್ಚೆ ಬಂದಿತ್ತು ಅನ್ನೋದನ್ನು ನಾನು ಮುಂದಿಟ್ಟೆ. ಅಷ್ಟೇ ಮತ್ತೇನಾಗಿರಲಿಲ್ಲ. ಅದಾದ ನಂತರ ನಾವು ಇಲ್ಲಿ ನಾಟಕ ಮಾಡಲಿಕ್ಕೆ ಶುರು ಮಾಡ್ತು. ಮೊದಲು ನಾನು ಯಕ್ಷಗಾನದ ಅಂಶಗಳನ್ನು ಬಳಸಿಕೊಂಡಂತಹ ಒಂದು ನಾಟಕ, ಕುಮಾರವ್ಯಾಸ ಭಾರತದ ಒಂದು ಭಾಗವನ್ನು ಆಧರಿಸಿದ ಆರೋಡನೆ ಕಾದುವೆನು ಎನ್ನುವ ನಾಟಕವನ್ನು ಪ್ರಾರಂಭಿಸಿದೆ ಇಲ್ಲಿ. ಅಂದರೆ ಅದಕ್ಕಿಂತ ಮೊದಲು ನಾವು ಒಂದು ತಂಡವನ್ನು ಆರಿಸ್ಕೊಳ್ಬೇಕು. ಈಗಾಗಲೇ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರುವ, ನಂತರ ರಂಗಶಾಲೆಗಳಲ್ಲಿ ಕಲಿತಂತಹ ಕೆಲವು ನಟರನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ನಾಟಕಗಳನ್ನು ಮಾಡಿಸ್ಬೇಕು. ಹಾಗೆ ಮಾಡ್ತಾ ಇದ್ದೆ. ಇದಾದ ನಂತರ ನಿಧಾನ ನನಗೆ ಕೆಲವರೆಲ್ಲ ಕೇಳಲಿಕ್ಕೆ ಶುರು ಮಾಡಿದರು, ಅಲ್ಲ ನೀವು ಯಕ್ಷಗಾನಕ್ಕೆ ಏನಾದರೂ ಮಾಡ್ತಾ ಇಲ್ವಲ್ಲ, ಯಾಕೆ ಯಕ್ಷಗಾನ ಮಾಡಬೇಕು ಅಂತ. ನಾವು ಕ್ರಿಯಾಯೋಜನೆಗಳನ್ನು ಮಾಡುವಾಗ ಯಕ್ಷಗಾನಕ್ಕೆ ಸಂಬಂಧಿಸಿದ ಗೋಷ್ಠಿಗಳನ್ನು ನಡೆಸುವುದು, ಯಕ್ಷಗಾನ ಮತ್ತು ನಾಟಕಗಳನ್ನು ಹೇಗೆ ಯಾವ ರೀತಿಯಲ್ಲಿ ಬೆಸೆಯಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವುದು, ನಂತರ ಯಕ್ಷಗಾನದ ಉತ್ಸವಗಳನ್ನು ಮಾಡೋದು, ಇದನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಅದೆಲ್ಲ ಒಂದೇ ಸರಿ ಆಗೋದಿಲ್ಲ. ಯಾವುದೇ ಕೆಲಸ ಒಂದೇ ಸರಿ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಾಕಷ್ಟು ಹಣಕಾಸಿನ ಸಂಪನ್ಮೂಲ ಕೂಡ ಹೆಚ್ಚಿಗೆ ಬೇಕಾಗ್ತದೆ. ಹೀಗೆ ನಿಧಾನ ಆಗಬೇಕಲ್ಲ. ಈಗ ರಂಗಾಯಣಗಳ ಬೈಲಾದಲ್ಲಿ ರಂಗಶಾಲೆಗಳನ್ನು ಮಾಡಬೇಕು, ರಂಗಭೂಮಿಗೆ ಸಂಬಂಧಿಸಿದ ಹಲವು ಚಟುವಟಿಕೆಗಳನ್ನು ಮಾಡಬೇಕು ಅಂತೆಲ್ಲ ಇದೆ ಮೂಲ ರಂಗಾಯಣದ ಬೈಲಾದಲ್ಲಿ. ಆದರೆ ಅದಾದದ್ದು ಮೈಸೂರಿನಲ್ಲಿ ಕೂಡ BV ಕಾರಂತರ ಕಾಲದ ನಂತರ ಪ್ರಸನ್ನವರು ನಿರ್ದೇಶಕರಾಗಿರುವಾಗ ಒಂದು 10-12 ವರ್ಷಗಳ ನಂತರ ಅಲ್ಲಿ ರಂಗಶಾಲೆ ಆಯಿತು ಮೈಸೂರು ರಂಗಾಯಣದಲ್ಲಿ. ನಂತರ ಒಂದು ಸಾರ್ವಜನಿಕವಾದ ದೊಡ್ಡ ಉತ್ಸವಗಳನ್ನು ಮಾಡಲಿಕ್ಕೆಲ್ಲ ಶುರು ಮಾಡಿದರು. ಮೊದಲು ಬರೀ ನಾಟಕಗಳನ್ನು ಮಾತ್ರ ಮಾಡ್ತಾ ಇದ್ದರಲ್ಲಿ. ನಾನು ಹಾಗೆ ನಾಟಕಗಳನ್ನು ಮಾಡ್ತಾ ಬಂದೆ. ಹಾಗೆ ಅಲ್ಲಿ ಪದೇ ಚರ್ಚೆ ಆಗ್ತಾಯಿತ್ತು. ಪದೇ ಈ ಪ್ರಶ್ನೆ ನನಗೆ ಎದುರಾಯಿತು, ನೀವು ಯಕ್ಷಗಾನಕ್ಕೆ ಏನು ಮಾಡ್ತಾ ಇಲ್ಲ ಅಂತ. ನಾನು ಇದನ್ನು ಮುಂದಿಟ್ಟೆ. ನಂತರದ ರಂಗ ಸಮಾಜದ ಸಭೆಗಳಲ್ಲಿ ಎಲ್ಲ ನಾನು ಹೀಗಿಂದ ಗೊಂದಲ ಎದುರಾಗಿದ್ದಿಲ್ಲ, ಏನು ಮಾಡೋದೀಗ ಅಂತ ನಾನು ಅದನ್ನು, ಸಚಿವರು ಇದ್ದರು, ರಂಗ ಸಮಾಜದ ಸದಸ್ಯರೆಲ್ಲ ಇದ್ದರು, ಹೀಗೆ ಮುಂದಿಟ್ಟೆ. ಈಗ ನಾನು ಏನು ಮಾಡಬೇಕಾಗಿದ್ದರೆ, ನನಗೆ ನೀವು ಸರಿಯಾದ ನಿರ್ದೇಶ ಕೊಡಿ. ಅಂದರೆ
ಚರ್ಚೆ ಮಾಡಿ ನಿರ್ದೇಶ ಕೊಡಿ ಅಂತ ಮುಂದಿಟ್ಟೆ. ಹಾಗೆ ಅವರು ಎಲ್ಲ ಅದಕ್ಕಿಂತ ಮೊದಲು ಹಿಂದಿನ ಮೀಟಿಂಗ್ನಲ್ಲೂ ಅವರೇ ಎಲ್ಲ ಚರ್ಚೆ ಮಾಡಿದರು ಹಾಗೆ ಆ ವಿಷಯದಲ್ಲಿ. ಆಗ ಏನು ಮಾಡೋದು ಅಂದರೆ ಅದಕ್ಕೆ ಬೈಲ ಬೇರೆ ಮಾಡೋದು, ಬೈಲ ಮಾಡಿಕೊಡಿ ಅಂತ ಕೇಳಿದ್ದು ನಾನು. ಬೈಲ ಬೇರೆ ಮೈಸೂರಿಗೆ ಮಾಡಿದಂತಹ ಮೈಸೂರು ರಂಗಾಯಣದಲ್ಲಿ ಮಾಡಿದ ಬೈಲವೇ ಮೂಲ ಬೈಲ, ಬೇರೆ ಕಡೆಗೆಲ್ಲ ಪ್ರತ್ಯೇಕವಾದ ಬೈಲ ಮಾಡಿದ ಕ್ರಮ ಇರಲಿಲ್ಲ. ಆಗ ಬೇರೆ ಬೇರೆಯವರು ಬೇರೆ ಬೇರೆ ಚರ್ಚೆಗಳನ್ನು ಮಾಡಿದರು. ಅಲ್ಲ ಆವಾಗಲೇ ಚರ್ಚೆ ಬಂತು, ಇದು ರಂಗಾಯಣ ಧಾರವಾಡ, ರಂಗಾಯಣ ಶಿವಮೊಗ್ಗ ಅಂತಿದ್ದ ಹಾಗೆ ರಂಗಾಯಣ ಕಾರ್ಕಳ ಅಂತಿದ್ರು ಇಟ್ಟಿದ್ದು ಈ ಸಮಸ್ಯೆ ಬರ್ತಿರಲಿಲ್ಲ ಅಂತ. ಆಗ ಕೆಲವರು ಯಾರೋ ಸೂಚಿಸಿದರು, ಇಲ್ಲ ರಂಗಾಯಣದ ಅಲ್ಲಿನ ರಂಗಾಯಣದ ಬೈಲಾದಲ್ಲಿ ಕರಾವಳಿ ರಂಗಾಯಣ ಅಂತ ಒಂದು ಪದ ಇದೆಯಲ್ಲ ಅದನ್ನು ಇಟ್ಟರೆ ಹೇಗಾದೀತು ಅಂತ ಚರ್ಚೆಗೆ ಬಂತು. ಕೆಲವರು ಅದನ್ನು ಅನುಮೋದಿಸಿದ್ರು ಅಂತಾರೆ. ಹೌದು ಅಂದರು. ಆದರೆ ಮೂಲತಃ ಅದು ಕರಾವಳಿ ರಂಗಾಯಣ ಅನ್ನೋದು ಹೆಸರು ಇಡಬೇಕು ಅಂತ ಅಲ್ಲ ಅದರ ಅರ್ಥ, ಆದರೆ ಅದು ಚೆನ್ನಾಗಿರ್ತದೆ ಅಂತ ಬಂತು. ಚರ್ಚೆ ಆಯಿತು. ಹಾಗೆ ಸಚಿವರು ಎದುರಿಗೆ ಅದನ್ನು ಮಂಡಿಸಿದರು. ಇದೆಲ್ಲ ಆದಿ 1 ವರ್ಷ ಹಿಂದಿನ ಕತೆ, ಈಗ ಅಲ್ಲ, ಇತ್ತೀಚೆಗೆಲ್ಲ 1 ವರ್ಷ ಹಿಂದಿನ ಕತೆ ಇದು. ಹಾಗೆ ಅದಾದ ನಂತರ ಕೆಲವು ಏನು ಚರ್ಚೆ ಮಾಡಿದೆ ಅಂದರೆ ಯಕ್ಷಗಾನ ಅನ್ನೋದು ಯಾಕೆ ಬಂತು ಅಂತ ಕೂಡ ಚರ್ಚೆ ಆಯ್ತಲ್ಲಿ. ಯಕ್ಷರಂಗಾಯಣ ಅಂತ ಯಾಕೆ ಬಂತು? ಯಕ್ಷಗಾನ ಅನ್ನೋದು ಕರ್ನಾಟಕದ ಒಂದು ಹೆಮ್ಮೆಯ ಕಲೆ. ನಾನು ಯಕ್ಷಗಾನದಿಂದಲೇ ಬಂದವನು. ನನಗೆ ಯಕ್ಷಗಾನ ಮಾಡಲಿಕ್ಕೂ ಬರ್ತದೆ, ನಾಟಕ ಮಾಡಲಿಕ್ಕೂ ಬರ್ತದೆ, ಏನು ಬೇಕಿದ್ರೂ ಮಾಡ್ತೇನೆ ನಾನು ಅಂತ ಹೇಳಿದ್ದೇನೆ ಇಲ್ಲಿ. ಯಕ್ಷಗಾನ ಕರ್ನಾಟಕದ ಹೆಮ್ಮೆಯ ಕಲೆ, ಕರಾವಳಿಯ ಹೆಮ್ಮೆಯ ಕಲೆ, ಕರ್ನಾಟಕವನ್ನು ಮತ್ತು ಕರಾವಳಿಯನ್ನು ಪ್ರತಿನಿಧಿಸುವಂಥ ಕಲೆ. ಆದ್ದರಿಂದ ಆ ಹೆಸರು ಸೂಕ್ತ ಅನ್ನುವ ನೆಲೆಯಲ್ಲಿ ಹಿಂದೆ ಆ ಹೆಸರನ್ನು ಹಿಂದಿನ ರಂಗ ಸಮಾಜ ಮತ್ತು ಹಿಂದೆ ಸಚಿವರು ಅದನ್ನು ಇಟ್ಟಿದ್ದರು. ಆದರೆ ಆವಾಗ ಕೂಡ ಅವರಿಗೂ ಆ ಯೋಚನೆ ಇರಲಿಲ್ಲ, ನಮಗೂ ಆ ಯೋಚನೆ ಇರಲಿಲ್ಲ. ನಾನು ಬರುವಾಗ ಕೂಡ ಅಂಥ ಸಮಸ್ಯೆ ಯೋಚನೆ ಅಂತ ಇರಲಿಲ್ಲ. ಇದು ಹೀಗೆ ಚರ್ಚೆ ಆಗ್ತದೆ ಮುಂದೆ ಅಂತ ಗೊತ್ತಿರಲಿಲ್ಲ. ಈಗ ಹೀಗೆ ಚರ್ಚೆ ಆದಾಗ ಏನು ಚರ್ಚೆ ಆಯಿತು ಅಂದರೆ, ಯಕ್ಷಗಾನ ಕರಾವಳಿಯನ್ನು ಪ್ರತಿನಿಧಿಸುವಂಥ ಮತ್ತು ಕರ್ನಾಟಕದ ದೊಡ್ಡ ಕಲೆ ಹೌದು, ಆದರೆ ಇಡೀ ಕರಾವಳಿ ಇದು ಯಕ್ಷಗಾನಕ್ಕೆ ಅನ್ನುವ ಒಂದು ಸಂಶಯಕ್ಕೆ ಎಡೆ ಕೊಡಬಾರ್ದು. ತುಂಬ ಜನ ಹಾಗೆ ತಿಳ್ಕೊಂಡಿದ್ರು, ಯಕ್ಷಗಾನಕ್ಕೆ ಇರುವ ರಂಗಾಯಣವೇ ಅಂತ. ಆಗ ಚರ್ಚೆಯಲ್ಲಿ ಏನು ಬಂತು ಕೇಳಿದರೆ, ಯಕ್ಷಗಾನ ಅಕಾಡೆಮಿ ಇದೆಯಲ್ಲ, ಸರ್ಕಾರವೇ ಸ್ಥಾಪಿಸಿದ ಯಕ್ಷಗಾನ ಅಕಾಡೆಮಿ ಯಕ್ಷಗಾನದ ಸರ್ವತೋಮುಖವಾದಂಥ ಮುನ್ನಡೆಗೆ ಬೇಕಾದಂಥ ಕೆಲಸಗಳನ್ನು ಮಾಡ್ತದೆ ಎನ್ನುವ ಕಾರಣಕ್ಕಾಗಿ ಯಕ್ಷಗಾನ ಅಕಾಡೆಮಿ ಇದೆ. ಹಾಗಾಗಿ ಇದು ಕರಾವಳಿಯ ಎಲ್ಲ ಕಲೆಗಳನ್ನು, ಯಕ್ಷಗಾನವೂ ಒಳಗೊಂಡಂತೆ ಕರಾವಳಿಯ ಎಲ್ಲ ಕಲೆಗಳನ್ನು, ಕರಾವಳಿಯ ಎಲ್ಲ ಸಾಂಸ್ಕೃತಿಕ ಸಂಗತಿಗಳನ್ನು, ಬದುಕನ್ನು ಪ್ರತಿನಿಧಿಸುವಂತಹ ಅರ್ಥ ಇದಕ್ಕೆ ಬರಲಿ ಎನ್ನುವ ಕಾರಣಕ್ಕೆ ಇದಕ್ಕೆ ಕರಾವಳಿ ರಂಗಾಯಣ ಅಂತ ನಾಮಕರಣ ಮಾಡುವುದು ಅಂತ ಅಲ್ಲಿ ಚರ್ಚೆ ಆಯಿತು. ನಂತರ ಕರಾವಳಿ ಅಂದಾಗ ಕಾಸರಗೋಡಿಂದ ಹಿಡಿದು, ಕಾಸರಗೋಡು ನಮ್ಮದಲ್ಲದೇ ಇರ್ಬೋದು, ಆದರೆ ಕಾಸರಗೋಡಲ್ಲಿ ಯಕ್ಷಗಾನ ಇದೆ. ನಮ್ಮಲ್ಲಿ ಕಾಸರಗೋಡಿನ ಇದರಲ್ಲಿ ನಮ್ಮ ಕನ್ನಡ ನಾಡಿನ ರಂಗಭೂಮಿಯಲ್ಲಿ ಕೆಲಸ ಮಾಡೋರೆಲ್ಲ ಇದ್ದಾರೆ. ಕಾಸರಗೋಡಿಂದ ಹಿಡಿದು ಕಾರವಾರದವರೆಗೆ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, 3 ಜಿಲ್ಲೆಗಳ ಕರಾವಳಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಅರ್ಥ ಬರ್ತದೆ, ವಿಶಾಲವಾದ ಅರ್ಥ ಬರ್ತದೆ ಎನ್ನುವ ಕಾರಣಕ್ಕೆ ಆ ಹೆಸರನ್ನು ಕೊಟ್ಟು ಅವರು ರಂಗ ಸಮಾಜದವರು ಸಚಿವರಿಗೆ ಸೂಚಿಸಿದರು. ಸಚಿವರು ಮತ್ತು ಆಗಿನ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಅದನ್ನು ಒಪ್ಪಿದರು. ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅಂತ ಕಾರ್ಯದರ್ಶಿಗಳಿಗೆ ಹೇಳಿದರು, ರಂಗ ಸಮಾಜದ ಕಾರ್ಯದರ್ಶಿಗಳು. ಅದನ್ನು ರಂಗ ಸಮಾಜ ಸರ್ಕಾರಕ್ಕೆ ಅದನ್ನು ಪ್ರಸ್ತಾವನೆ ಸಲ್ಲಿಸಿ, ಅದು ತುಂಬ ಹಿಂದೆ ಆದದ್ದು, ಅದು ಇತ್ತೀಚೆಗೆ ಆದದ್ದಲ್ಲ, ಮೊನ್ನೆದಲ್ಲ, ಇದು 7-8 1 ವರ್ಷದ ಹಿಂದಿನ ಕತೆ ಇದು. ಅದ ನಂತರ ಅದು ತುಂಬ 2-3 ತಿಂಗಳ ಪ್ರಾಸೆಸ್ ತಗೊಂಡಿದೆ ಬಹುಶಃ. ಮೊನ್ನೆ ಇತ್ತೀಚೆಗೆ ಸರ್ಕಾರ ಅದನ್ನು ಒಪ್ಪಿ ಕರಾವಳಿ ರಂಗಾಯಣ ಅನ್ನುವ ಬೇರೆ ಯಾವುದನ್ನು ಬದಲಾಯಿಸಲಿಲ್ಲ, ಹೆಸರಿನಲ್ಲಿ ಕರಾವಳಿ ರಂಗಾಯಣ ಅನ್ನುವ ಒಂದೇ ಒಂದು ಇದನ್ನು ಬದಲಾಯಿಸಿ ಅದನ್ನು ಆದೇಶ ಹೊರಡಿಸಿದೆ. ಆ ಆದೇಶವನ್ನು ನಾನು ಬಂದ ಕೂಡಲೇ ಹೋಗಿ ಇಲ್ಲಿ ಸ್ಥಾಪಿಸಿದವರು ಎನ್ನುವ ಕಾರಣಕ್ಕಾಗಿ ನಾನು ಶ್ರೀ ಸುನೀಲ್ ಕುಮಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ಹೇಳಿ ಬಂದಿದ್ದೆ. ನಂತರ ಉಡುಪಿಯಲ್ಲಿ ಯಾಕೆಂದರೆ ಹೆಸರು ಬದಲಾಗುವುದು ಒಂದು ದೊಡ್ಡ ಸಂಗತಿ ಅಲ್ವಾ, ಆದ್ದರಿಂದ ಉಡುಪಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ಹೇಳಿದ್ದೆ. ಹಾಗಾಗಿ ಈಗ ನಿಮ್ಮ ಮುಂದೆ ಇದನ್ನು ಹೇಳ್ತಿದ್ದೇನೆ. ನನ್ನ ಒಂದೇ ಒಂದು ಬೇಡಿಕೆಯನ್ನು ಕೇಳಿದರೆ, ಇದು ನಾವೀಗ ಖುಷಿ ಪಡಬೇಕು, ಇನ್ನೂ ಹೆಚ್ಚು. ಬರೀ ಯಕ್ಷಗಾನದ್ದಲ್ಲ ನಮ್ಮ ರಂಗಾಯಣ ಇಡೀ ಕರಾವಳಿಯ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ 3 ಒಳಗೊಂಡಂತೆ ಇಡೀ ಕರಾವಳಿಯ ಸಂಸ್ಕೃತಿಯನ್ನು, ಬದುಕನ್ನು ಬಿಂಬಿಸುವಂಥ ಒಂದು ರಂಗಾಯಣ ಆಗಿದೆ ಕಾರ್ಕಳದ ರಂಗಾಯಣ ಅಂತ ನಾವೆಲ್ಲ ಖುಷಿ ಪಡಬೇಕು. ಮತ್ತು ನಾವು ಆ ಚಟುವಟಿಕೆಯಲ್ಲಿ ಮುಂದುವರಿಸ್ತೇವೆ. ನೀವೆಲ್ಲ ನನಗೆ ಬೆಂಬಲ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಮಸ್ಕಾರ.